ನಾನು ಅದಿನಲ್ಲ, ನಾ ಇರೋವರೆಗೂ ಎದ್ದಕ್ಕೂ ಹೆದರ್ಬೇಡ. ನಾನೆಲ್ಲ ಮಾತಾಡ್ತಿಲ್ಲ ಡಾಕ್ಟರ್ ಜೊತೆಗೆ. ಇದು ಹಿಂಗಾಗೈತಲ್ಲ, ಮತ್ತು ಆಕಿಗೆ ಏನಾರ ಎಲ್ಲರ ಹೇಟ್ ಬಿದ್ದೈತನೋ, ನಾಳೆ ನಮಗೆ ಮುಂದೆ ಮಕ್ಳು ಅಕ್ಕವ ಇಲ್ಲ, ಎಲ್ಲ ಹೆಂಗೆ ಅಂತ ಎಲ್ಲ ವಿಚಾರ ಮಾಡೀನಿ. ಏನಿಲ್ಲ, ಎಲ್ಲ ಆರಾಮೈತಿ. ಇದು ಆಗಬಾರ್ದಾಗಿತ್ತು, ಆಗೈತಿ. ಏನಾಗೋದೆಲ್ಲ ಹೆದರ್ಬೇಡ್ರಿ, ಆರಾಮ್ ನೀವು ಮತ್ತೆ ಇನ್ನೊಮ್ಮೆ ತಂದೆ ತಾಯಿ ಆಗ್ತೀರಿ. ಯಾಕೆ ಹೆದರ್ತೀರಿ ಅಂತ ನಂಗೆ ಧೈರ್ಯ ಕೊಟ್ಟಾರ. ಅದ ಧೈರ್ಯ ನಾನು ಹಿಂಗೆ ಕೊಡಕತ್ತೀನಿ. ಈಗ ನಾನು ತಿನ್ನಿಸ್ತೀನಿ, ನೀನು ಊಟ ಮಾಡು. ಮುಂದೆ ಏನು ಮಾಡ್ಬೇಕಂತ ನೋಡೋಣ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ನಾನು ಬಿಡ್ರಿ, ನೀವು ಅತ್ತೆಯರು ಎಷ್ಟು ಆಸೆ ಇಟ್ಕೊಂಡಿದ್ರಿ. ಎಲ್ಲ ಒಳ್ಳೇದಾಯ್ತು, ನನ್ನ ಜೀವನದಾಗ ಮದುವೆ ಆಯ್ತು. ಇಷ್ಟು ದಿನ ಅಂತೂ ಕಷ್ಟ ಅನ್ಭವಿಸಿದ್ವಿ, ಈಗೆಲ್ಲ ಒಳ್ಳೇದಾಗೈತಿ. ತವ್ರ ಮನೆಗ ಅತ್ತಿಗೆಮ್ನು ಕಿಟಿ ಕಿಟಿ ಕಟಕಟ ಅನ್ನಕ್ಕೆ ಆಕಿನೂ ಎಷ್ಟು ಖುಷಿ ಪಟ್ಲು. ಎಲ್ಲ ಸರಿ ಹೋತಂತ ಅನ್ನೋದ್ರಾಗನೇ ಇದು ಹಿಂಗಾತಲ್ರಿ. ಅದಕ್ಕೆ ನಂಗೆ ಭಾಳ ಬೇಜಾರಾಗೈತಿ. ಏನಾಗಲ್ಲ, ನಮ್ಗೆ ಇನ್ನೊಂದು ಮಗು ಆಗೇ ಆಗತ್ತಾ. ಏನೋ ಅದು ಯಾವ ಪಾಪ ಮಾಡಿದ್ವೋ ಏನೋ, ಈ ದುಃಖ ಅನುಭವಿಸ್ಬೇಕಂತಿತ್ತು, ಅನುಭವಿಸಿವಿ. ಆಯ್ತು, ಇನ್ಮೇಲೆಲ್ಲ ಖುಷಿನೇ ಇರುತ್ತೆ. ಹೆದರ್ಬೇಡ, ತಲೆ ಕೆಡ್ಸ್ಕೊಬೇಡ. ಇನ್ನೊಂದು ವಿಷಯ ಗೊತ್ತಾನ, ನಾನು ನೀನು ದವಾಖಾನೆಯಾಗಿದ್ದೀವಿ ನೋಡು. ಇಲ್ಲಿ ಮುತ್ತಣ್ಣ ಅವ್ವ ಬಂದಿದ್ರು, ಮಾದೇವಿನ ಬಂದು ನಿಂತಿದ್ಲಂತ ಮನೆ ಮುಂದೆ. ಮುತ್ತಣ್ಣ ಹೇಳ್ದ, ಹಿಂಗೆ ಹೊಡೆದಳ್ರಿ ಅವರ, ಹಿಂಗೆ ಹೊಡೆದ್ರಿ ಅವರು, ಬೆಚ್ಚಗ ಹೊಡೆದ್ರಿ ಅವರಕ್ಕಿಗೆ. ಏನು ಇನ್ನೊಮ್ಮೆ ಈ ಕಡೆ ತಿರುಗಿನೂ ನೋಡೋದಿಲ್ಲ, ಹಂಗೆ ಬಿದ್ದು ಇನ್ನೂ ಸ್ವಲ್ಪ ಆಗಿದ್ರ ಅಳಿಯ ಅನ್ನೋದು ಮರ್ತು ಸರ್ರಿಗೆ ಬೂತಿದ್ವು ಅಂತಂದ್ರು. ಹೋಗ್ಲಿ ಬಿಡ್ರಿ, ಯಾನು ಹೊಡೆದು ಬಡ್ದಾರ ಏನು ಮಾಡೋದೈತಿ. ಅಲ್ಲ, ಯಾರ್ರಿ ಮಕ್ಕೊಂಡಾರ ಅಂತ ಹೇಳಿ ಮುಂದಲ್ದು ತಲಬಾಕ್ಲೆ ಕದಾಕೊಂಡು ಹೋಗ್ತಾರ. ಬೇಕಂತ ಮಾಡ್ಯಾಳ್ರಿ ಅಕ್ಕಿ, ಬೇಕಂತ ಮಾಡ್ಯಾಳ. ನಂಗೆ ಗೊತ್ತೈತಿ ಆಕಿ ಬೇಕಂತ ಮಾಡ್ಯಾಳ ಅಂತ ಹೇಳಿ. ನಾ ಇಲ್ಲ ಅಂತೀನ. ನೋಡಲ್ಲಿ, ನಾನು ನಿನಗೇನು ಹೇಳಲಿಲ್ಲ. ಬೆಳದಿಂಗ್ಳೈತಿ ಹುಣಿವಿ ಅಂತಂದು ಸುಮ್ಮನಿದ್ದೆ. ಖಂಡಾಪಟ್ಟಿ ತಂಡಿಗಾಳಿ ಐತಿ. ಹಿಂಗಾತಂದ್ರೆ ಹೆಚ್ಚು ಕಮ್ಮಿ ಏನಾರ ನಿನಗೆ ಆರೋಗ್ಯಕ್ಕೆ ಆತು ಅಂದ್ರೆ ಮುಂದೆ ಹೆಂಗೆ? ಈಗ ಇನ್ನೊಂದು ಮಗು ಹೊಡೆದು ಕೊಡ್ಬೇಕಂತ ಮಾಡಿ ಇಲ್ಲಂತ ಮಾಡಿಯ ನೀನು? ಹಂಗ್ಯಾಕಂತೀರಿ? ಏನೋ ಬೇಸರ ಆಯ್ತು. ಒಳಗೆ ಕುಂತ ಏನೋ ಒಂಥರ ತಲೆ ಚಿಟ್ಟಿಡ್ದಂಗೆ ಆತಂತಾನೆ ಇಲ್ಲಿ ಬಂದು ಕುಂತೀನಿ. ಬರ್ತೀನಿ. ಇದು ತೊಟ್ಟಿ ಮನೆ ಅಲ್ಲವಾ, ನಮ್ದು ತೊಟ್ಟಿ ಮನೆ ಆಗಿರೋದಕ್ಕನ ಮ್ಯಾಗ ಇದು ಕುಲ್ಲ ಇರುತ್ತೆ, ಛತ್. ಇದು ಚಾಟ, ನಮ್ಮ ಮನೆ ಚಾಟ ಇರ್ತಬಿಡು, ಒಳಗೆ ಚಾಟ ಐತಿ. ಇದು ಮತ್ತೆ ಹೊರ ಕೂತಿಯಲ್ಲ, ಅದಕ್ಕೆ ಹೇಳಕತ್ತಾನ. ಬಾ ಬಡ. ಹ್ಞೂ ರೀ ಅತ್ತೀರ, ಹೋಗ್ತೀನಿ ರೀ ಒಳಗೆ. ಕೊಡ್ಲೋ ಆಕಿಗೆ ಒಂದು 2 ತುತ್ತು ತಿನ್ಲಿ, ಇಬ್ರು ಮಾತಾಡ್ಕೊ ಕೂತ್ಬಿಟ್ರಲ್ಲ. ಹ್ಞೂ ಯವ್ವ, ತಿಂತೀನಿ ಅಂದಾಳ, ಕೊಡ್ತೀನಿ. ಮತ್ತೆ ಆಕಿ ಸಮಾಧಾನ ಮಾಡಕತ್ತಿದ್ದೆ. ಆಕೆ ಮತ್ತೆ ಹಗ್ಲ ಮುಗ್ಲ ಹಿಂಗೆ ಹೊರ ಬಂದು ಕುಂತ್ನೆ ತಂದಂತಾರ ನೋಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹೆಂಗ? ಏನು ಮಾಡ್ತೀರವ? ಅಯ್ಯಯ್ಯೋ, ಯಾರ ಬಂದ್ರು? ಬಾಣ್ತಾರ ಉಣ್ಣದು ಪಣ್ಣದು ನೋಡಬಾರ್ದು. ತಟ್ಟಿ ತೊಗೊಂಡು ಒಳಗಿಟ್ಟಿರ್ತೀನಿ, ಒಳಗೆ ಹೋಗ್ತೀನಿ ಅಂತೇಳಿ ಒಳಗಿಟ್ಟಿರ್ತೀನಿ ನೋಡು, ಬಂದು ತಿನ್ನವ. ಹ್ಞೂ ರೀ ಅತ್ತೀರ. ಏನಪ್ಪ ಇರ್ಪಾಕ್ಸಿ, ಹೆಂಗದೀವ ತಾಯಿ? ಆರಾಮದಿಯಾ? ಅಲ್ಲ ತಂಗಿ, ಯಾಕೆ ಹಿಂಗೆ ಕುಂತೀರಿ? ಓ ರಾಧಾಭಾಯರ್, ಬರ್ರಿ ಒಳಗೆ ಬರ್ರಿ. ಹ್ಞೂ ರೀ, ಅದ ಹಿಂಗೆ ಕರ್ಕೊಂಬಂದೀನಿ ಅಂದ್ರಲ್ಲ ನಿಮ್ಮ ಸೊಸಿನ, ಅದಕ್ಕೆ ನೋಡುನು ಅಂತ ಬಂದೆ. ಆರಾಮದಳಲ್ರಿ ಈಗ? ಹ್ಞೂ ರೀ ಭಾಯರ, ಆರಾಮದಾಳ ನೋಡ್ರಿ. ಬರ್ರಿ, ಈ ಕಡೆ ಬರ್ರಿ, ಕುಂದ್ರಿ ಬರ್ರಿ. ತಂಡ್ಯಾಗ ಬಂದ್ಬಿಟ್ಟಿರಿ. ಊಟ ಆತನ್ರಿ ನಿಮ್ದು? ಹ್ಞೂ ರೀ, ನಮ್ದು ಊಟ ಆಗ್ಬಿಡ್ತೀರಿ. ಲಘುರಿ ನಮ್ಮ ಊಟ. ಊಟ ಆದ್ಮ್ಯಾಗನ ಒಂದು ಈಟ್ ಅಡ್ಡಾಡೋಣಂತ ಹೊರಗೆ ಬೀಳುದ್ರಿ. ಊಟ ಆದ ಕೂಡ ನೋಡ್ರಿ ಎಂಥ ತಂಡಿ ಹಿಡಿತೈತೆ ಅದ್ರಾಗ. ಭಾಳ ಅದ ಅಲ್ರಿ ತಂಡಿ? ಹ್ಞೂ ರೀ, ಭಾಳ ಅದ ರೀ ತಂಡಿ. ಈ ವರ್ಷ ಅಂತೂ ಭಾಳ ಅಂದ್ರೆ ಭಾಳ ಐತೆ ನೋಡ್ರಿ. ನೋಡ್ರಿ. ಏನವ ತಂಗಿ, ಯಾಕ ಸಪ್ ಕೂತಿಲ್ಲ ಇವ? ಉಣ್ಣ ಕೊಲ್ಲೆ, ಅದು ಕೊಲ್ಲೆ, ಇದು ಕೊಲ್ಲೆ ಅಂತ ಹಠ ಮಾಡಕತ್ತಳ್ರಿ ಬಾಯರ್. ಅದಕ್ಕೆ ಉಣ್ಣು ಅಂತಂದು ಒಂದಿಟ್ಟು ಹೇಳಕತ್ತಿದ್ನ್ಯಾಳ್ರಿ. ಹ್ಞೂನವ, ಹಿಂಗೆ ಬಾಣ್ತಾರ ಇಂಥ ತಂಡ್ಯಾಗ ಕುಂದ್ರಬಾರ್ದವ. ನಡಿ ಒಳಗೆ ಕರ್ಕೊಂಡು ಹೋಗ್ರಿ ಎಕ್ಕರ. ಅಯ್ಯೋ, ಅದನ್ನ ಹೇಳಕತ್ತಾನ್ರಿ ಅವನು. ಆಕಿಗೆ ಒಳಗೆ ಕೂತು ತಲೆ ಚಿಟ್ಟಿಡ್ದಂಗೆ ಆತಂತ್ರಿ. ಅದಕ್ಕೆ ಒಂದಿಟ್ಟು ಗಾಳಿ ಬಂದು ಕುಂತ್ಲು, ನಾವು ಅದನ್ನ ಬಯಕತ್ತೀವಿ. ನಡಿಯವ ಅಂತನ. ನಾನು ಒಂದು ವಿಷಯನೂ ಇತ್ರಿ ಮಾತಾಡೋದು ನಿಮ್ಮ ಹತ್ರ, ಅದಕ್ಕಾಗಿ ನಾ ಬಂದು ನೋಡ್ರಿ. ಹೇಳ್ರಿ ಬಯರ. ಏನಿಲ್ರಿ, ಅವತ್ತು ನಿಮ್ಮ ಮಗಳು ಮತ್ತು ಅಳಿಯ ಇದ್ರು ನೋಡ್ರಿ. ಅವರು ನೀವು ಹೋದ್ರಿ ಅಂತಂದು ಬರೀ ಈಕಿನ ಕವಿನ ಕದಾಕಷ್ಟ ಹೋಗಿಲ್ರಿ. ಅವತ್ತು ಹಿತ್ತಲ್ದಾಗ ಹಿತ್ತಲ ಮನೆಯಾಗ ಹಾಸಿ ಶೇಂಗಾದ ಚೀಲ ತುಂಬಿಟ್ಟಿದ್ರಲ್ರಿ ನೀವು. ಶೇಂಗಾ ಅವು ಒಡಿಲಾರ್ದು ಅವನ್ನ ಅಷ್ಟು ಶೇಂಗಾ ಕಾಳಲ್ರಿ. ಶೇಂಗಾನ 3-4 ಚೀಲ ಯಾರಿಗೆ ಮಾರಿದ್ರಿ. ನಾನು ಮನೆ ವಿಷಯ ಹೇಳಬಾರ್ದಂತ ಸುಮ್ಮನಿದ್ದೀನಿ ರೀ. ಮತ್ತು ನಂಗೆ ಹಿಂಗೆ ಓಣ್ಯಾಗ ಎಲ್ಲರೂ ಮಾತಾಡಕತ್ರಿ ನೋಡ್ರಿ, ಹಿಂಗೆ ಅನ್ಯಾಯ ಮಾಡ್ಯಾರ ಅಂತಂದು ನಂಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ರೀ. ಅದಕ್ಕೆ ಬಂದೆ. ನಿಮ್ಮ ಮನೆ ಹಿಂದೆ ಹಚ್ಚಿ ನಮ್ಮ ಮನೆ ಹಿತ್ತೈತೆ ನೋಡ್ರಿ. ನಾನು ಮುಸ್ರಿ ತಿಕ್ಕೊಂಬಂದಾಗ, ಏನರ ಮಾಡೋ ಮುಂದಾಗ, ಕೆಲಸ ಮಾಡೋ ಮುಂದಾಗ, ಒಲಿಗೆ ನೀರು ಹಾಕೋ ಮುಂದಾಗ, ವಾವ್, ನೀರು ಒಲಿ ಹಚ್ಚೋ ಮುಂದಾಗ ನೋಡಿರ್ತೀನಿ ನೋಡ್ರಿ.
ಅದು ನೋಡಿದ್ದು ಹೇಳಕತ್ತೀನಿ. ಅದು ಒಂದೇ ಅಲ್ರಿ, ನೀವು ಹುಂಚೆಹಣ್ಣು ಅಷ್ಟು ತುಂಬಿಟ್ಟಿದ್ರಲ್ಲ, ಹುಂಚೆಹಣ್ಣು ಮಾರ್ಕೊಂಡಾಳ. ಆಮೇಲೆ ಹೆಸರು ಕಾಳು ಅನ್ಸತ್ರಿ ಅವು, ಯಾಕಂದ್ರೆ ಚೀಲಗಟ್ಲೆ ಹೋದ್ರಿ 2-3 ಚೀಲ. ನೀವು ಹಿಂದೆ ನಿಮ್ದು ಇದ್ರಾಗ ಬಣವೆ ಹೊಟ್ಟಿರಲ್ರಿ, ಅಷ್ಟು ಬಣಿವೆ ಅಂತೀನಿ ನೋಡ್ರಿ. ನಿಮ್ದು ಗೋಡನ್ ಟೈಪ್ ಮಾಡ್ಕೊಂಡಿರಲ್ಲ. ನೀವು ಕರೆ ಹೇಳಿದ್ರೆ ನಂಬ್ತೀರಿ, ಸುಳ್ಳು ಹೇಳಿದ್ರೆ ನಂಬ್ತೀರಿ. ನನಗೇನು ಗೊತ್ತಿಲ್ಲ ಅಂತ ಮಾಡಿರನ್ರಿ ಅಕ್ಕರ. ಇಷ್ಟು ವರ್ಷದಿಂದ ನಾ ಬಾಳೆ ಮಾಡೀನಿ, ಮನೆಯಾಗಿರೋ ಕಾಳು ಕಡಿ ಚೀಲ ಕಮ್ಮಿ ಆದ್ರೆ ನನಗೆ ಗೊತ್ತಾಗೋದಿಲ್ಲ. ಏನು ಒಟ್ಟಿದ್ನ್ಯಾನು, ಏನು ಒಟ್ಟಿದ್ದಿಲ್ಲ, ಎಷ್ಟಿತ್ತು ಮನೆಯಾಗ, ನಾನೇನು ಲೆಕ್ಕ ಇಲ್ಲಾರ್ದ ಮಾಡ್ತೀನನ್ರಿ. ಗೊತ್ತೈತ್ರಿ ಭಯರ ನನಗೆಲ್ಲ ಗೊತ್ತೈತಕಿ ಹಣೆ ಬರ. ಹೋಗ್ಲಿ ಬಿಡು. ಅಲ್ಲಿ ಒಂದಿಟ್ಟು ಬಡತನ ಐತ್ರಿ. ಬಡತನ ಅಂದ್ರೆ ಚಲೋ ಮನಿನ ರೀ, ನಮ್ಮಂಗ ಇದ್ದ ಮನಿ ಅದು. ಆಕಿ ಗಂಡ ಬರೋಬರಿ ಇಲ್ಲ, ದುಡಿಬಾರ್ದು ಅನ್ನವ, ಒಬ್ಬವನ ಗಂಡ್ಮಗ ಅಂತ ಕೊಟ್ಟಿವ್ರಿ ನಾವು. ನಮಗೇನು ಗೊತ್ತಿತ್ತು ಇದು ಇಂಥ ಪರಿ ಪುಂಡ ಅದನ ಅಂತಂದು. ತೀರಾ ಪುಂಡ ಅಂದ್ರೆ ಪುಂಡ. ನಾವು ಏನೋ ಅನ್ಕೊಂಡು ಕೊಟ್ವಿ, ಅದು ಅದ್ರ ತಕ್ಕಂಗೆ ಕುಣಿತೈತಿ. ಅಂದ್ರೆ ನಾವು ಕೊಟ್ವಿ ಅಂದ್ರೂ ನಮ್ಮ ಇವಂಗೆ ಇರ್ಪಾಕ್ಸಿಗೆ ಇಷ್ಟ ಇದ್ದಿದ್ದಿಲ್ರಿ ಆಕಿನ ಕೊಡೋಕೆ. ಆಕೆ ಕುಣಿದು ಅವ್ರ ಅಪ್ಪನ ಮಾತು ಕೇಳಿ ಮಾಡ್ಕೊಂಡಾಳ್ರಿ. ಹ್ಞೂ ರೀ, ನನಗೆ ನಮ್ಮ ಅತ್ತಿ ಮನೆಗೆ ಆಕಿನ ಕೊಡಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಯಾಕಂದ್ರೆ ನಮ್ಮ ಅಪ್ಪನ ತಂಗಿ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಎಲ್ಲರೂ ಒಂದ ಜಾತಿಯಾರ. ಅವರು ಒಂದ ಬುದ್ಧಿನ ಅಂತಾನೆ ನಾನು ಒಟ್ಟ ಬೇಡ ಅಂದೆ. ಈಕಿ ನಮ್ಮ ಮಾದೇವಿ ಕೇಳಲಿಲ್ಲ. ಆತು ಬಿಡಪ್ಪ, ಇರಲಿ. ಇನ್ನೊಂದು ಮಗು ಆದಷ್ಟು ಲಗು ನಿಮ್ಮಿಬ್ಬರಿಗೂ ಕರ್ಣಿಸ್ಲಿ. ಎಲ್ಲ ಒಳ್ಳೇದ ಮಾಡ್ತಾನೆ ಆ ಕೃಷ್ಣನ್ ನಂಬ್ರಿ, ಶ್ರೀಹರಿ ಅಂತ ಹೇಳ್ರಿ. ಬರ್ಲ್ರಿ? ಹ್ಞೂ ರೀ, ಆತನ್ರಿ, ಹೋಗ್ಬರ್ರಿ. ಅದ್ರಾಗ ನೀವು ನಮ್ಮ ಮನ್ಯಾಗ ಏನೂ ತಿನ್ನೋದಿಲ್ಲ, ಉಣ್ಣೋದಿಲ್ಲ. ಹಂಗೇನಿಲ್ರಿ, ನಾವು ತಿನ್ನಬಾರ್ದು ಉಣ್ಣಬಾರ್ದು ಅಂತಲ್ಲ. ಈಗ ಉಂಡ್ಬಿಟ್ಟಿವ್ರಿ ನಾವು. ನಮ್ದೆಲ್ಲ ನಾವು ನೋಡ್ರಿ 7ಕ್ಕೆ 7, 8 ನಮ್ದು ಊಟ ಲಾಸ್ಟ್. ನಾವು ಮತ್ತೆ ಕಡೆದದ್ರಿಗೆ ಮ್ಯಾಗ ಏನೂ ತಿನ್ನೋದಿಲ್ರಿ. ನಾವು ಉಂಡ್ಬಿಟ್ಟಿವ. ಇನ್ನು ಹಲಾಮಲ ತಿನ್ನೋದು ರೂಢಿ ನಮಗಿಲ್ಲ. ಬರ್ತೀನಿ ತೋರಿ, ಅದನ್ನ ಮಾತಾಡ್ಸೋಣಂತ ಬಂದೆ, ಬರ್ತೀನಿ ರೀ. ನಡಿ, ನೀನು ಒಳ ನಡಿ, ನಡಿ. ಇಲ್ಲಿ ಯಾರ ಮತ್ತ ನೀನು ಬಂದಿರತ್ತೆ ಇವ್ರು ಮಾತಾಡ್ಸಕ್ ಬರ್ತಾರ. ದಿನ ಒಂದು ಇದಾಗುತ್ತಾ ಮ್ಯಾಕ್ ನೀನು ಕೊನೆಗಿರು. ಅವ್ರ ಪಾಪ ಅವ್ರಿಗೆ ಹೆಂಗೆ ಗೊತ್ತಿರತ್ತೆ ನೀಲ್ ಕೂತಿ ಅನ್ನೋದು. ನಡಿ. ಅವ ಹೇಳೋದು ಕರೆ ಐತವ. ನಾ ಹೇಳಿದ್ರೆ ಈಗ ನಮ್ಮ ಅತ್ತೆ ನೋಡಿ ಹೆಂಗೆ ನನಗೆ ನೋವು ಐತಂದ್ರೂ ಸಿಟ್ ಮಾಡ್ತಾಳ ಅನ್ಸತ್ತ. ಅದಕ್ಕೆ ಅವಂಗೆ ಹೇಳಕ್ಕೆ ಹಚ್ಚಿ ನಾನು. ಅರ್ಥ ಮಾಡ್ಕೊ, ಎದ್ದು ಬಾ. ಮೂರಿ ಹತ್ತೀರ ಅಲ್ಲೇ ಊಟ ಮಾಡ್ತೇನೆ ರೀ. ನನ್ನ ಹೆಂಡತಿ ಹಿಂಗೆ ಯಾವಾಗಲೂ ಶಾಣೆಕಿ. ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಹಿಂಗಿರ್ಬೇಕು ಯಾವಾಗಲೂ. ಬಾ. ನಿರ್ಮಲಿ ಅತ್ತಿಯರ, ಏನು ನಿನ್ನ ತಲೆ ಅತ್ತಿಯಾರ ಹೋಲಿ. ಇಷ್ಟು ತಿಲ ನಮಗಂತೂ ಮಾಡಿ ಹೊತ್ತೊತ್ತಿಗೆ ಕೂಳು ಮಾಡಿ ಹಾಕಿಲ್ಲ. ನಿಮ್ಮವ್ವ ಬಂದಾಳಲ್ಲ, ಆಕಿಗಾರ ಹೊತ್ತೊತ್ತಿಗೆ ಮಾಡಿ ಹಾಕ. ಎಲ್ಲಿದಾಳ? ಇನ್ನೇ ಇದ್ದಿಲ್ಲ ನಿಮ್ಮವ್ವ? ಎದ್ದಾಳ್ರಿ, ಹೊರಗದಾರ್ರಿ. ಅಕ್ಕಡ ಎಡ್ರ. ಬರ್ರಿ ಕುಂದ್ರಿ, ಅಲ್ಲೇ ಕುಂದ್ರಿ. ಮೆಲಕು ಕುಂದ್ರಸವ ನಿಮ್ಮವ್ವರಿಗೆ ಅಂದಂಗ. ನಿಮ್ಮ ಅಣ್ಣಾರ ಇಲ್ಲಿ ಕಾಣವಲ್ರಲ್ಲ? ಅತ್ತಿಯರ ಅವರು ತಡ ಆಗತ್ತ, ಎಲ್ಲ ಕೆಲಸ ಬಿಟ್ಕೊಟ್ಟು ಬಂದೀನಿ. ಹೊಕ್ಕೀನಂತಂದು ಇನ್ನು ಬೆಳಗರತ್ಲಿಗೆ ನಾ ಹೋಗ್ಬಿಟ್ಟರಿ. ಮತ್ತು ರಾತ್ರಿ ನೀವ ಅಂದ್ರಲ್ರಿ ಹೋಗ್ಬೇಡಪ್ಪ ಇವತ್ತೊಂದು ದಿನ ಇರು, ಭಾಳ ಕತ್ಲಾಗೈತಿ, ಇಟ್ಟತ್ನಾಗ ಏನು ಎತ್ತಿ ಮಂಡಿ ಓಡ್ಸೊಂಡು ಹೋಗಿರ ಅಂದಿದ್ದಕ್ಕೆ ಇದ್ದರಿ. ಮುಂಜಾನೆ ಲಗುನ ಇನ್ನು ನಾ ಸಿಗ್ಲೇನೆ ಹೋಗ್ಬಿಟ್ಟನ್ರಿ. ನನಗೆ ಎಬ್ಸಿದೀನಿ ರೀ. ನಾ ಎದ್ದು ಬಾಗಿಲು ತೆಗದೆ ಹೋದ್ರಿ. ಅಯ್ಯ ಪಾಪ, ಒಂದಿಟ್ಟು ಏನರ ಚಾಪಾರ ಮಾಡ್ಕೊಡ್ಬೇಕಿಲ್ಲ? ದಂಡಾಗ ಹೋಗಿದ್ರು ನಿಮ್ಮ ಅಣ್ಣ. ನಾ ಅಂದಿನ್ರಿ ಭಾಳ ಹೊತ್ತಾಗತ್ತ ಅಂತಂದು ಹೋಗ್ಯಾ ಬಿಟ್ಟನ್ರಿ. ಆತ ನಿಮ್ಮವ್ರ ಪಾಪ ಇರ್ಲಿ ಬಿಡು. ಅಲ್ಲಿ ನಿಮ್ಮ ಮನೆಯಾಗ ಇದ್ದಿದ್ದು ಬೇಸರಾಗಿದ್ದು ಕಾಣ್ತೈತಿ. ಸೊಸ್ಯಾರು ಒಂದಿಟ್ಟು ಜೋರ ಇದ್ದಂಗೆ ಅದಾರಲ್ಲ ನಿಮ್ಮ ಅತ್ತಿಗೆಮ್ಮರು. ಏನಿದು? ನಮ್ಮ ಅತ್ತಿ ದಿನ ಬೆಳಗಾದ್ರೆ ನಿಮ್ಮ ಅತ್ತಿಗೆಮ್ಮರ್ ನೋಡ್ಕಲಿ ಅಂತ ಬುದ್ಧಿ ಹಾತಿದ್ಲ. ಇವತ್ತೇನು ಏಕದಮ್ಮ ಚಲೋ ಆತ. ನಮ್ಮ ಅತ್ತಿಗೆಮ್ಮರ್ ಬೈದ್ರೆ ನನಗೇನು ಖುಷಿ. ಕೇಳ್ರಿ ಗಯ್ಯಾಳರನ್ರಿ, ಸುಡ್ಡು ಗಯ್ಯಾಳರು. ಯವ್ವ ಬೇಡ. ಒಮ್ಮೆ ಬಾಯ್ ತಗಡ್ರನ್ರ ತುಟಿ ಮುಟ್ಟಾಡ ಇಲ್ಲದು. ಇರ್ತಾರಿ ಅಂತ ಗಯ್ಯಾಳ ಸಸ್ತಾರ ಇರ್ತಾರ. ಏನು ಮಾಡೋಕ್ಕಾಗಿಲ್ಲ. ಆತ ಅಕ್ಕಾರ ಕುಂದ್ರಸುವ, ಚಾಪ ಮಾಡಿಕೊಡು. ನೀನಿನ್ನ ಅಡುಗೆ ಮಾಡಿ ಇಟ್ಟತ್ತಿಗೆ ಹಾಕ್ತೀಯೇನ? ಇನ್ನೊಂದು ವಾರ ಒಪ್ಪತ್ತಿರ್ಲಿ ನಿಮ್ಮವ್ವಾರು. ಚಂದ ನೋಡ್ಕೊ. ನೀನು ಮಗಳು ಅಪರೂಪಕ್ಕೆ ಬಂದಾರ, ನೋಡ್ಕೊ. ಹ್ಞೂ ರೀ ಅತ್ತೀರ, ಆತ್ರಿ. ನಾ ಇಲ್ಲೇ ಒಂದು ಈಟು ಹೋಗಿ ಬರ್ತೀನಿ. ಕೆಲಸ ಐತೆ ನಂಗೆ, ಹೋಗಿ ಬರ್ತೀನಿ. ನೀವು ಚಾ ಕುಡ್ದು ಹೋಗ್ಬೇಕಿಲ್ರಿ? ಅಯ್ಯ ನನ್ನ ಬಂಗಾರ ಸೊಸಿಯ, ನೀ ಮಾಡ ಚಾ 10ಕ್ಕೆ ಕೊಡ್ತಿ ಅಂತಂದು ನಾ ಎದ್ದು ಕೂಡ ನಾ ಮಾಡ್ಕೊಂಡು ಕುಡ್ದಿನವ. ನಿನ್ನ ಚಾ ಕಾಯೋದಿಲ್ಲ ನಾನು. ನಿನ್ನನ್ನು ನಂಬಿದ್ರೆ ನಾನು ನನ್ನ ಬಾಯಿಗೆ ಮಣ್ಣ. ನನಗೆ ಗೊತ್ತೈತಿ. ನೀನಿನ್ನ ಬಡ ನಾಷ್ಟಕ್ಕೆ ತಯಾರು ಮಾಡು. ನಿಮ್ಮ ಅವ್ಗೆ ಚಾ ಮಾಡಿಕೊಟ್ಟು ಹೋಗು. ಪಾಪ ನಿಮ್ಮ ಅವರು ಅಪರೂಪಕ್ಕೆ ಬಂದಾರ. ನಮಗೆ ಕಾಯಿಸ್ತು, ನಿಮ್ಮ ಅವ್ರು ಕಾಯಿಸ್ಬೇಡ. ಹೋಗು. ಅಲ್ಲೇ ಒಲೆ ಮುಂದೆ ಕುಟ್ಕೊಟ್ಟಿಂಬಾರವ. ಇಲ್ಲಿ ಬಿಸಿಲು ಬರೋದಲ್ಲ, ನನಗೆ ಚಳಿ ತಡಿಯೋಕ್ಕಾಗಲ್ಲ. ಅಲ್ಲೇ ಒಲೆ ಮುಂದೆ ಕುಟ್ಕೊಂಡು ಇಬ್ಬರು ಸೇರಿ ಮಾತಾಡ್ಕೊಂತ ನೀ ಅಡುಗೆ ಮಾಡು, ನಾ ಮಾತಾಡ್ಕೊಂತ ಹೊಸ ಒಲೆ ಮುಂಡ್ಕೊಂಡಿರ್ತೀನಿ. ಬಾ ಹೋಗುನ್ ಬಾ. ನಂಗೆ ರೊಟ್ಟಿ ಪಲ್ಯ ಮಾಡಕ್ಕೆ ಬ್ಯಾಸ್ರಿ. ನೀವು ಒಗ್ಗರಣೆ ಕೊಡ್ತೀಯ ಪಲ್ಯಕ್ಕ?
ನಾ ಗಂಡಿಕೊಳ್ಳೆ ಇಲ್ಲೇ ನನ್ನ ಕೈ ಒಂದು ಸಟ್ಟೈತಿ ಒಂದು ಕಾಲು ಸಟ್ಟೈತಿ ನನಗೆ ಇನ್ನೂ ಟ್ರಾನ್ ಇಲ್ಲ ಇಟ್ಟು ಎದ್ದು ನಿಂತ್ಕೊಂಡ ಹೆಚ್ಚು ಅಲ್ಲಿ ಮನ್ಯಾಗ ಇದ್ದಾಗ ನಾ ಒಂದು ಇಟ್ಟ ಕಡೆ ಎದ್ದಾಡ್ಬೇಕಂದ್ರೂ ಅವ್ರಿಬ್ಬರನ್ನು ಬಿಡಾಡೋದನ್ನ ಕರಿತಿದ್ದೆ ಇಲ್ಲೇ ನನ್ನ ಇಚ್ಚಿಗೆ ನಾ ಅಡ್ಡಾಡಕತ್ತೀನಿ ಗೊತ್ತನ ಅದ ಬೇ ಅಡ್ಡಾಡ್ತೀಯಲ್ಲ ಅಲ್ಲಿ ಹೋದ್ಮ್ಯಾಗ ನೀನು ಮತ್ತೆ ಬೇಕಾದಂಗೆ ಅವ್ರು ನಿನ್ನ ಚಾಕ್ರಿ ಮಾಡ್ತಾರ ಆರಾಮ್ ಇರಕ್ಕಂತೆ ಅಂತ ನಂಗೆ ಒಂದೆರಡು ಸಹಾಯ ಮಾಡ್ಬೇ ಅಯ್ಯೋ ನಿನ್ನ ಬಿಂಜಾಲಿ ಊಳ್ ಬಿಂಜಾಲಿ ನಿಂದು ಬಾರಿ ಬಿಡು ತಡ್ರಿ ಹೋಗ್ಬ್ಯಾಡ್ರಿ ದಯವಿಟ್ಟು ನನಗೆ 2 ಮಾತು ಕೇಳಿಸ್ಕೊಳ್ರಿ ಪ್ಲೀಸ್ ಶರಣ್ರಿ ನನ್ನ ಸೌಕ ಮಂದಿಗೆ ಏನಂದ್ರೆ ನಿಜವಾಗ್ಲೂ 1970 ಕತ್ತಿನ ನಾನು ಈ ಚಾನಲ್ಗೆ ಹಾಕಕ್ಕೆ ಆಗ್ತಿಲ್ಲ ಅದು ಯಾಕಂತ ನಂಗೆ ಗೊತ್ತಿಲ್ಲ ಅದೇನು ಪ್ರಾಬ್ಲಮ್ ಆಗೈತೆ ಅಂತಲೂ ಗೊತ್ತಿಲ್ಲ ನಿನ್ನೆ ಆ ಚಾನಲ್ಗೆ ಹಾಕೋಕ್ಕಿಂತ ಮುಂಚೆಗೆ ನಮ್ಮದು ಅದು ಐತಲ್ಲ ಜವಾರಿ ದೇಸಿ ಕಾರ್ಟೂನ್ ಅಂತ ಹೇಳಿ ಅಲ್ಲಿ ಹಾಕೋಕ್ಕಿಂತ ಮುಂಚೆಗೆ ನಾನು ಇಲ್ಲಿ ಹಾಕೋಣ ನೋಡೋಣ ಬರುತ್ತೇನೋ ಅಂತ ಹೇಳಿ ಟ್ರೈ ಮಾಡಿದೆ ನಿಜ ಬರಲಿಲ್ಲ ರೀ ನಿಜ ಬರಲಿಲ್ಲ ನಂಗಂತೂ ಇಷ್ಟು ಬೇಜಾರಾತಂದ್ರೆ ಏನಕ್ಕೆ ಹಂಗೆ ಆಗತ್ತೈತೆ ಅಂತ ಹೇಳಿ ತೊಂದರೆ ಆಗತ್ತೈತೆ ಗೊತ್ತಿಲ್ಲ ನಂಗೆ ಆಮೇಲೆ ಟ್ವಿನ್ ಕ್ರಾಫ್ಟ್ ಆ್ಯಪು ಭಾಳ ಪ್ರಾಬ್ಲಮ್ ಮಾಡಕತ್ತೈತಿ ಅದು ಯಾಕಂತ ಗೊತ್ತಿಲ್ಲ ನಾವೇನು ವಿಡಿಯೋ ಮಾಡೋಕೆ ಯೂಸ್ ಮಾಡ್ತೀವಲ್ಲ ಆ್ಯಪು ಭಾಳ ಪ್ರಾಬ್ಲಮ್ ಮಾಡಕತ್ತೈತಿ ಬಹುಶಃ ಎಲ್ರಿಗೂ ತೊಂದರೆ ಆಗೈತೆ ಅಂತ ನಂಗೆ ಎಲ್ಲ ಸಿಸ್ಟರ್ಸು ಹೇಳಿದ್ರು ನಂಗೆ ಗೊತ್ತಿರಂಗೆ ಅದಕ್ಕೋಸ್ಕರ ದಯವಿಟ್ಟು ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ರಿ ನಾ ಹೇಳಿದ ತಕ್ಷಣ ಆಗಿರಿ ಇಲ್ಲ ಅಂತಲ್ಲ ಇಲ್ಲಿರೋರು ಅಲ್ಲೊಂದು ಸ್ವಲ್ಪ ಆದರೆ ನಂಗೊಂಚೂರು ಹೆಲ್ಪ್ ಆಗ್ತೈತಿ ಆ ಚಾನಲ್ಲು ಮಾನಿಟೈಸ್ ಆಗ್ತೈತಿ ಬೇಗ ಅನ್ನೋದೊಂದು ನನ್ನ ಕಳಕಳಿಯ ವಿನಂತಿ ದಯವಿಟ್ಟು ಅಲ್ಲೂ ನೀವು ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡಬೇಡ್ರಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ನನಗೆ ಇಲ್ಲಿ ಈ ಚಾನಲ್ ಒಳಗೆ ಹೆಂಗೆ ಸಪೋರ್ಟ್ ಮಾಡಿರಿ ಆ ಚಾನಲ್ ಒಳಗೂ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಉದ್ದೇಶ ಬೇರೆ ಏನೂ ಇಲ್ಲ ಅದು ಇನ್ನೊಂದು ಚಾನಲ್ ಮಾಡೋದು ಅದ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ಅಲ್ಲೇ 2 ವಿಡಿಯೋ ಇಲ್ಲಿ 2 ವಿಡಿಯೋ ಹಾಕೋಣ ಅನ್ಕೊಳಕತ್ತೀನಿ ಆಮೇಲೆ ಇನ್ನೊಂದು ವಿಷಯ ನಾನು ಒಂದು ಹಳ್ಳಿ ಹುಡುಗನ ಪ್ರೇಮ ಕಥೆ ಅಂತ ಶುರು ಮಾಡಿದ್ದೆ ಅಲ್ಲಿ ಅದು ನೋಡಲಿಲ್ಲ ವ್ಯೂಸ್ ಬರಲಿಲ್ಲ ಅಂತ ಬಿಟ್ಬಿಟ್ಟೆ ಮೊದಲಿಂದನೂ ಅದಕ್ಕೆ ಬೇಡಿಕೆ ಇತ್ತು ನಾನು ಅದನ್ನು ನಿಲ್ಲಿಸಿದ್ದಕ್ಕೆ ಮತ್ತೆ ಭಾಳ ಮಂದಿ ಕೇಳಕತ್ತಾರೆ ಅದನ್ನು ಕಂಟಿನ್ಯೂ ಮಾಡಿರಿ ಅಂತ ಹೇಳಿ ನಾನು ಅದನ್ನು ಕಂಟಿನ್ಯೂ ಮಾಡೋಣ ಆ ಚಾನಲ್ಗೆ ಅಂದ್ಕೊಂಡೀನಿ ದಯವಿಟ್ಟು ನಮ್ಮ ಜವಾರಿ ದೇಸಿ ಕಾರ್ಟೂನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಈ ವಿಡಿಯೋದು ಕಮೆಂಟ್ ಬಾಕ್ಸ್ ಒಳಗೆ ನಾನು ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಇನ್ಮೇಲೆ ಹೊಸ ಕಥೆನೂ ಬರುತ್ತೆ ಅದು ಹಳ್ಳಿ ಹುಡುಗನ ಪ್ರೇಮ ಕಥೆ ಅದಕ್ಕೂ ಹೀಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು